ಹಾಯ್ ಸ್ನೇಹಿತರೆ, ನಾನು ಮೌನ ಸ್ತಬ್ಧ ಮಾತಾಡ್ತಿರೋದು. ಈಗ ನೋಡಿ, ಇದು NH 167. ಈ ರೋಡಲ್ಲಿ ಬಂದ್ಬಿಟ್ಟು ಎಲ್ಲ ತೆಗೆದ್ರೆ ಗುಂಡಿಗಳೇ ಇದ್ದಾವೆ. ನೋಡಿ ರೋಡ್ ಯಾವ ಥರ ಬರ್ತದೆ ನೋಡಿ, ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ಗಾಡಿಗಳು ಈ ಥರ ಅಪೋಸಿಟ್ ಬಂದ್ಬಿಟ್ರೆ ಇಷ್ಟೆಲ್ಲ ತೆಗ್ಗಿದ್ದಾವೆ. ಏನು ಮಾಡೋಣ ಹೇಳಿ, ಇವನು ಅಡ್ಡನೇ ಬರ್ತಾ ಇದ್ದಾನೆ. ಇವನು ಏನು ಹೇಳಬೇಕು ಹೇಳಿ, ಇವನು ಈ ಥರನೇ ಮಾಡ್ತಾ ಇದ್ದಾನೆ. ಇವಾಗ ನೋಡಿ ಇದನ್ನೇ ನೋಡೋದಿದೆ, ಹಂಗೆ ಡ್ರೈವರ್ ಹಂಗೆ ಬರ್ತಾನೆ. ಈ ಥರ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಯಾಕೆ ಇದು ಮಾಡ್ಕೊಂಡು ಹೋಗ್ತಿದ್ರೆ ಇದು ಮಾಡ್ಕೊಂಡು ಇದಾಗ್ತದೆ. ಏನು ಮಾಡೋಣ ಅರ್ಥ ಆಗೋಲ್ಲ. ಇವೆಲ್ಲ ಗಾಡಿಗಳು ನೋಡಿ ಈ ಥರ ಬರ್ತಾಯಿದ್ದಾರೆ. ಇವರೆಲ್ಲ ಈ ಥರ ಮಾಡ್ಕೊಂಡು ಇದು ಬರ್ತಾ ಇದ್ದಾರೆ. ಯಾವಾಗ ಹೋಗ್ಬೇಕು ಏನಿಲ್ಲ ಅಂತ ಗುಂಡಿಗಳು ಈ ಥರನೇ ಇದ್ದಾವೆ. ಗಾಡಿಗಳು ಬರ್ತಾ ಇದೆ ಅಂತೆ ನೋಡಿ, ಎಲ್ಲ ಇದು ಮಾಡಬೇಕು ಏನಿಲ್ಲ. ಗುಂಡಿಗಳು ನೋಡಿ ತುಂಬ ಬೇಜಾನೆ ಥರ ಆಗಿದೆ. ಇದು 167, ಇದು 167 NH ರೋಡ್ ಆಗಿದೆ. ನಮ್ಮ ಫ್ರೆಂಡನು ಭಾಳ ಅಂಜಿಕಂತ ಇದ್ದಾನೆ, ವಿಡಿಯೋ ತೆಗೆದು ಬೇಡ ಅಂತೇಳಿ ಹೇಳ್ತಾ ಇದ್ದಾನೆ. ನೋಡಿ ಸ್ನೇಹಿತರೆ, ಆಕ್ಸಿಡೆಂಟ್ ಝೋನ್ ಅಂತಿದೆ, ಆದರೂ ಅಲ್ಲೇ ಇದನ್ನು ನೋಡ್ಕೊಂಡು ಈಗ ವೆಹಿಕಲ್ ಎಷ್ಟು ಫಾಸ್ಟ್ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಈ ಗುಂಡಿಗಳಿಗೆ ಕಡಿವಾಣನೇ ಇಲ್ವಾ? ಈಗ ನೋಡಿ ಎಲ್ಲ ಅಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ವೆಹಿಕಲ್ ನೋಡಿದ್ರೆ ಫಾಸ್ಟ್ ಬರ್ತದೆ, ಯಾಕಂದರೆ ಇದು NH 67 ಫಾಸ್ಟ್ ಬರಲೇಬೇಕು. ಆದರೆ ಏನು ಮಾಡಿದ್ರೆ ಕಂಟ್ರೋಲಲ್ಲಿ ಇರ್ಬೇಕು ತಾನೆ. ಎಲ್ಲ ಗುಂಡಿಗಳು ಇಲ್ಲಿ ನೋಡಿ, ಗುಂಡಿಗಳು ಹೇಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋಲಿ ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಜೈ ಚೀನಾ.